ಬೆಂಗಳೂರು ಕಾಪಾಡಿ ನ್ಯೂಸ್ 18ನ ವಿಸ್ತೃತ ವರದಿ ಪ್ರಸಾರ ಆಯಿತು. ಇದೀಗ ಸಿಎಂ ಅಲರ್ಟ್ ಆದರು. ಬೆಂಗಳೂರಿನ ಮೂಲಭೂತ ಸೌಕರ್ಯದ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಐಟಿ ಬಿಟಿ ದಿಗ್ಗಜರೊಂದಿಗೆ ಸಿಎಂ ಮೀಟಿಂಗ್. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಮೂಲಭೂತ ಕೊರತೆ ಬಗ್ಗೆ ವರದಿ. ನ್ಯೂಸ್ 18 ವರದಿಗೆ ಪ್ರತಿಕ್ರಿಯೆ ಕೊಟ್ಟರು ಪದ್ಮಶ್ರೀ ಮೋಹನ್ ದಾಸ್ ಪೈ. ಸರ್ಕಾರದ ಗಮನ ಸೆಳೆದಿತ್ತು ನ್ಯೂಸ್ 18. ನಿರಂತರವಾಗಿ ಅದುವೇ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಮಹತ್ವದ ಮೀಟಿಂಗ್ ಮಾಡಿದ್ರು. ಉದ್ದಿಮೆದಾರರಲ್ಲಿ ಭರವಸೆಯನ್ನು ಮೂಡಿಸೋದಕ್ಕೆ ಸಿಎಂ ಟ್ರೈ ಮಾಡಿದ್ರು. ಐಟಿ ಬಿಟಿ ದಿಗ್ಗಜರ ಸಲಹೆಯನ್ನ ಸ್ವೀಕರಿಸಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಬೆಳಗ್ಗೆ 9 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿಗಳು ಐಟಿ ಬಿಟಿ ದಿಗ್ಗಜರೆಲ್ಲರನ್ನು ಕೂಡ ಕರೆದ್ರು, ಮೀಟಿಂಗ್ ಮಾಡಿದ್ರು. ನವೆಂಬರ್ ತಿಂಗಳಲ್ಲಿ ಬೆಂಗಳೂರು ಟೆಕ್ ಸಮಿಟ್ ಅನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕರ್ಟನ್ ರೇಸರ್ ಆಗಿ ಎಲ್ಲರನ್ನು ಭೇಟಿಯಾಗಿದ್ದೇವೆ. ಹಲವಾರು ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ. ಅವರವರ ಸೆಕ್ಟರಲ್ಲಿ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಬೆಂಗಳೂರು ಟೆಕ್ ಸಮಿಟ್ 25ನೇ ವರ್ಷ ಆಚರಣೆ ಮಾಡ್ತಾ ಇದೆ. ಅದು ವಿಶೇಷವಾಗಿ ಮಾಡಬೇಕನ್ನುವಂಥದ್ರಿಂದ ಹಲವಾರು ಸಲಹೆ ಸೂಚನೆಗಳನ್ನು ತಗೊಂಡಿದ್ದೇವೆ. ಅದರಲ್ಲಿ ಭಾಳಷ್ಟನ್ನು ಅಳವಡಿಸ್ಕೊಂಡು ಈ ಬಾರಿ ಬೆಂಗಳೂರು ಟೆಕ್ ಸಮಿಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಇದೆ. ಹೀಗಾಗಿ ಒಂದು ಸುದೀರ್ಘವಾದಂಥ ಒಂದು ಸಭೆ ಆಯಿತು. ಹಲವಾರು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಟೆಕ್ನಾಲಜಿ ಬಗ್ಗೆ ಕೊಟ್ಟಿದ್ದಾರೆ, ಪಾಲಿಸಿ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಇನ್ಫ್ರಾಸ್ಟ್ರಕ್ಚರು, ಎಕೋಸಿಸ್ಟಮು ಎಲ್ಲದರ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ದೇವೆ. ಅವ್ರು ಹೇಳಿರುವಂಥ ಬಹುತೇಕ ಸಲಹೆ ಸೂಚನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಬೆಂಗಳೂರು ಟೆಕ್ ಸಮಿಟು ಬರುವಂಥ ಹಲವಾರು ವರ್ಷ ಇಡೀ ನಮ್ಮ ಟೆಕ್ನಾಲಜಿ ಏನಿದೆ ಅದಕ್ಕೊಂದು ಹೊಸ ಆಯಾಮ ಕೊಡ್ತದೆ. ಮತ್ತು ಬೆಂಗಳೂರಿನ ಸ್ಥಾನ ಈಗೇನು ನಂಬರ್ 1 ಇದೆ. ಈಗ ವಿಶ್ವದಲ್ಲಿ 2 ಸಿಲಿಕಾನ್ ಸಿಟಿ ಇರ್ಬೋದು, ಬೇರೆ ಯಾವುದೂ ಇಲ್ಲ. ಅಮೆರಿಕದಲ್ಲಿರುವ ಸ್ಯಾನ್ ಫ್ರಾನ್ಸಿಸ್ಕೋ ನಮ್ಮದು. ಹೀಗಾಗಿ ಇದನ್ನು ಇವತ್ತು ನಾವು ನಂಬರ್ 1 ಸಿಲಿಕಾನ್ ಸಿಟಿ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತು ಬಂದಂತ ಎಲ್ಲ ಏನು ಪ್ರಮುಖರು ಬಹಳಷ್ಟು ಆಸಕ್ತಿ ಕಾಳಜಿಯಿಂದ ಮುಂದೆ ಬಂದು ತಮ್ಮ ಭಾವನೆಗಳನ್ನ, ತಮ್ಮ ಕಾಳಜಿಯನ್ನ, ತಮ್ಮ ಸಹಕಾರವನ್ನ ಸಂಪೂರ್ಣವಾಗಿ ಕೊಡ್ತೀವಿ ಅಂತ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ತಿಳಿಸಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿ ಉತ್ತರವಾಗಿ ನಾನು ನಿಮ್ ಜೊತೆ ನಡಿಲಿಕ್ಕೂ ತಯಾರಿದ್ದೀನಿ, ನಿಮ್ ಜೊತೆ ಓಡ್ಲಿಕ್ಕೂ ತಯಾರಿದ್ದೀನಿ, ನಿಮ್ ಜೊತೆ ಹೆಗಲನ್ನು ಕೊಡ್ಲಿಕ್ಕೆ ತಯಾರಿದ್ದೀನಿ, ನಿಮ್ಗೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ಕೊಡ್ತೀವಿ. ಮೂಲಭೂತ ಸೌಕರ್ಯ ಆಗ್ಲಿ, ಪಾಲಿಸಿ ಆಗ್ಲಿ, ಇನಿಷಿಯೇಟಿವ್ಸ್ ಆಗ್ಲಿ, ವಿದ್ಯಾಸಂಸ್ಥೆಗಳಾಗ್ಲಿ, ತರಬೇತಿಗಳಾಗ್ಲಿ ಎಲ್ಲವನ್ನು ಪೂರೈಸಲಿಕ್ಕೆ ನಾವು ತಯಾರಿದ್ದೀವಿ. ನನ್ನ ಸಂಪೂರ್ಣ ಸಹಕಾರ ಇದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿ ವಿಶ್ವಾಸನ ಕೊಟ್ಟು ಅವರಿಗೆ ಲಂಚ ಕೊಡದೆ ಹೋದ್ರೆ